Hello everyone, welcome back to RSC Commerce Classes. ಎಲ್ರಿಗೂ ನಮಸ್ಕಾರ. ಈ ಒಂದು RSC Commerce Classes ಗೆ ಸ್ವಾಗತ. In this session I want to share information about what is teaching aptitude domains and what it includes, what is Bloom's taxonomy. ನಾವು ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಏನು ತಿಳಿಸ್ತೇನೆ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ನ ಡೊಮೈನ್ಸ್ ಗಳು ಯಾವ್ಯಾವ ಇದಾವೆ, ವಲಯಗಳು ಯಾವ್ಯಾವ ಒಳಗೊಂಡಿದೆ ಇದೊಂದು ಟೀಚಿಂಗ್ ಆಪ್ಟಿಟ್ಯೂಡ್ ಹಾಗೂ ಬ್ಲೂಮ್ಸ್ ನ ವರ್ಗೀಕರಣ ಶಾಸ್ತ್ರದ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಬ್ಲೂಮ್ ಅಂದ್ರೆ ಯಾರು, ಎಲ್ಲಿ ಜನಿಸಿದ್ರು, ಅವರು ಏನಾಗಿದ್ರು ಅನ್ನೋದ್ರ ಕುರಿತು ನಾವು ಅವರ ಪರಿಚಯವನ್ನು ನೋಡ್ತಾ ಹೋಗೋಣ. ಈ ಒಂದು ಬ್ಲೂಮ್ಸ್ ಅನ್ನೋರು ಅವರ ಒಂದು ಪೂರ್ಣ ಹೆಸರು ನೋಡೋದಾದ್ರೆ ಬೆಂಜಮಿನ್ ಸ್ಯಾಮ್ಯುಯಲ್ ಬ್ಲೂಮ್ ಅಂತೇಳಿ. ಇವರು ಒಬ್ಬ ಎಜುಕೇಶನಲ್ ಸೈಕಾಲಜಿಸ್ಟ್ ಆಗಿ ಅಮೆರಿಕದಲ್ಲಿ ಪೆನ್ಸಿಲ್ವೇನಿಯಾ ಅಮೆರಿಕಾದಲ್ಲಿ ಇವರು ಜನಿಸ್ತಾರೆ. ಯಾವಾಗಂದ್ರೆ 1916ರಲ್ಲಿ ಇವರು 1960ನಲ್ಲಿ ಅಮೆರಿಕದಲ್ಲಿ ಇವರು ಜನಿಸ್ತಾರೆ. ಇವರು 3 ರೀತಿಯ ತಮ್ಮದೇ ಆದಂತ ವಲಯಗಳನ್ನು ನೀಡ್ತಾ ಹೋಗ್ತಾರೆ. ಅವು ಯಾವ್ಯಾವಪ್ಪ ಅಂದ್ರೆ ಒಂದು ಕಾಗ್ನಿಟಿವ್ ಡೊಮೈನ್, ಅಫೆಕ್ಟಿವ್ ಡೊಮೈನ್ ಅಂಡ್ ಸೈಕೋಮೋಟರ್ ಡೊಮೈನ್ ಅಂತೇಳಿ 3 ರೀತಿಯ ವಲಯಗಳನ್ನ ಈ ಒಂದು ಬ್ಲೂಮನ್ ಅವರು ಕೊಡ್ತಾರೆ. ಕಾಗ್ನಿಟಿವ್ ಡೊಮೈನ್ ಅನ್ನೋದು ಅದು ನಾಲೆಜ್ಗೆ ಸಂಬಂಧಿಸಿರುವಂತಹದ್ದಾಗಿದೆ. ಅಫೆಕ್ಟಿವ್ ಡೊಮೈನ್ ಅನ್ನೋದು ಎಮೋಷನ್ಗಳಿಗೆ ಸಂಬಂಧಿಸಿರುವಂತಹದ್ದಾಗಿದೆ. ಹಾಗೂ ಸೈಕೋಮೋಟರ್ ಡೊಮೈನ್ ಅನ್ನೋದು ಆಕ್ಷನ್ಗಳಿಗೆ ಸಂಬಂಧಿಸಿರುವಂತಹದ್ದಾಗಿದೆ. ಅದಕ್ಕಾಗಿ ಇದನ್ನ ಈ ಮೂರನ್ನು ಏನಂತ ಕರೀಬಹುದು ಅಂದ್ರೆ ಕಾಗ್ನಿಟಿವ್ ಡೊಮೈನ್ ಹೆಡ್ಗೆ ರಿಲೇಟೆಡ್ ಆಗಿರುವಂತಹದ್ದು, ಹಾಗೂ ಎಫೆಕ್ಟಿವ್ ಡೊಮೈನ್ ಅನ್ನೋದು ಹಾರ್ಟ್ಗೆ ರಿಲೇಟೆಡ್ ಆಗಿರುವಂತಹದ್ದು, ಹಾಗೂ ಸೈಕೋಮೋಟರ್ ಡೊಮೈನ್ ಅನ್ನೋದು ಹ್ಯಾಂಡ್ಸ್ ಆನ್ ಆಕ್ಷನ್ಗಳಿಗೆ ರಿಲೇಟೆಡ್ ಆಗಿರುವಂತದ್ದಾಗಿದೆ. ನಾವು ಇವುಗಳನ್ನು ಪ್ರತಿಯೊಂದನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ ದಿ ಫಸ್ಟ್ ಒನ್, ಕಾಗ್ನಿಟಿವ್ ಡೊಮೈನ್ ಇನ್ ಬ್ಲೂಮ್ಸ್ ಟ್ಯಾಕ್ಸನಮಿ. ಜ್ಞಾನಾತ್ಮಕ ವಲಯದಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋದಾದ್ರೆ 6 ರೀತಿಯ ಒಂದು ಅಂಶಗಳನ್ನು ನಾವು ನೋಡ್ಬೋದು. ಈ 1956 ಅಲ್ಲಿ ಬ್ಲೂಮ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ರಿವೈಸ್ಡ್ ಟ್ಯಾಕ್ಸನಮಿ ಅಂತೇಳಿ ಲಾರಿನ್ ಆಂಡರ್ಸನ್ ಅಂಡ್ ಡೇವಿಡ್ ಕ್ರಾಥೋಲ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲನೇದಾಗಿ ನಾವು ಬ್ಲೂಮ್ಸ್ ನ ಒಂದು ವರ್ಗೀಕರಣ ಶಾಸ್ತ್ರದ ಕಾಗ್ನಿಟಿವ್ ಡೊಮೈನ್ ಅಲ್ಲಿ ಇರುವಂತಹ ಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾಲೆಜ್, ಕಾಂಪ್ರೆನ್ಷನ್, ಅಪ್ಲಿಕೇಶನ್, ಅನಾಲಿಸಿಸ್, ಸಿಂಥಸಿಸ್ ಅಂಡ್ ಇವ್ಯಾಲ್ಯೂಯೇಷನ್. ಈ ಒಂದು 6 ಅಂಶಗಳನ್ನ ಬ್ಲೂಮನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲನೇದಾಗಿ ನಾಲೆಜ್ ಅಂತ ಹೇಳೋದಾದ್ರೆ ಇದು ಒಂದು ಜ್ಞಾನಕ್ಕೆ ಸಂಬಂಧಿಸಿರುವಂತದ್ದಾಗಿದೆ. ಆಮೇಲೆ ಕಾಂಪ್ರೆನ್ಷನ್ ಅನ್ನೋದು ಗ್ರಹಿಕೆಗೆ ಸಂಬಂಧಿಸಿರುವಂತದ್ದು. ಆಮೇಲೆ ಅಪ್ಲಿಕೇಶನ್ ಎಲ್ಲೆಲ್ಲಿ ಅನ್ವಯಿಸುತ್ತದೆ ಅನ್ನೋದ್ರ ಬಗ್ಗೆ ಇದು ತಿಳಿಸ್ತದೆ. ಆಮೇಲೆ ಅನಾಲಿಸಿಸ್ ವಿಶ್ಲೇಷಣೆ ಕುರಿತು ತಿಳಿಸ್ತದೆ. ಆಮೇಲೆ ಸಿಂಥಸಿಸ್ ಅನ್ನೋದು ಯಾವ ರೀತಿ ಒಂದು ಸಂಯೋಜನೆ ಮಾಡ್ಬೇಕು ಅನ್ನೋದ್ರ ಕುರಿತು ತಿಳಿಸ್ತದೆ. ಆಮೇಲೆ ಇವ್ಯಾಲ್ಯೂಯೇಷನ್ ಅನ್ನೋದು ಮೌಲ್ಯಮಾಪನಕ್ಕೆ ಸಂಬಂಧಿಸಿರುವಂತದ್ದಾಗಿದೆ. ಈ ಒಂದು 6 ರೀತಿಯ ಅಂಶಗಳನ್ನ ಈ 1956 ಅಲ್ಲಿ ಬ್ಲೂಮ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ರಿವೈಸ್ ಟ್ಯಾಕ್ಸನಮಿ ಅನ್ನೋದನ್ನ 2001ರಲ್ಲಿ ಲಾರಿನ್ ಆಂಡರ್ಸನ್ ಅಂಡ್ ಡೇವಿಡ್ ಕ್ರಾಥೋಲ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಇಲ್ಲಿ ಏನೇನು ಚೇಂಜಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ರಿಮೆಂಬರ್, ನಾಲೆಜ್ ನ ರಿಪ್ಲೇಸ್ ಮಾಡೋದು ರಿಮೆಂಬರ್ ಆಗಿರುತ್ತೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ, ಅನಲೈಸ್, ಇವ್ಯಾಲ್ಯೂಯೇಷನ್ ಅಂಡ್ ಕ್ರಿಯೇಟ್. ಯಾವ್ದ್ಯಾವ್ದು ಇಲ್ಲಿ ರೀಪ್ಲೇಸ್ ಆಗುತ್ತೆ ಅಂದ್ರೆ ಒಂದು ನಾಲೆಜ್ ರೀಪ್ಲೇಸ್ಡ್ ಬೈ ರಿಮೆಂಬರ್ ಅಂಡ್ ಸಿಂಥಸಿಸ್ ರೀಪ್ಲೇಸ್ಡ್ ಬೈ ಇವ್ಯಾಲ್ಯೂಯೇಷನ್, ಇವ್ಯಾಲ್ಯೂಯೇಷನ್ ರೀಪ್ಲೇಸ್ಡ್ ಬೈ ಕ್ರಿಯೇಟ್. ಈ ಒಂದು ಅಂಶಗಳನ್ನು ಈ ಒಂದು ಕಾಗ್ನಿಟಿವ್ ಡೊಮೈನ್ ಏನಿದೆ ಅಲ್ವಾ, ಜ್ಞಾನಾತ್ಮಕ ವಲಯ ಅನ್ನೋದು ನಾಲೆಜ್ಗೆ ಸಂಬಂಧಿಸಿರುವಂತದ್ದಾಗಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಮೊದಲೇ ಹೇಳಿದೆ ನಾನು, ಹೆಡ್ಗೆ ಸಂಬಂಧಿಸಿರುವಂತದ್ದು ಅಂತೇಳಿ ನಾನು ಮೊದಲೇ ಹೇಳಿದೆ. ಈ ಒಂದು 6 ರೀತಿಯ ಅಂಶಗಳನ್ನು ನಾವು ಈ ಒಂದು ಜ್ಞಾನಾತ್ಮಕ ವಲಯದಲ್ಲಿ ನೋಡ್ಬೋದು. ಮುಂದಿನದಾಗಿ ಅಫೆಕ್ಟಿವ್ ಡೊಮೈನ್. ಅಫೆಕ್ಟಿವ್ ಡೊಮೈನ್ ಅನ್ನೋದು ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿರುವಂತದ್ದು. ಈ ಒಂದು ಭಾವನಾತ್ಮಕ ವಲಯದಲ್ಲಿ ಯಾವೆಲ್ಲ ಅಂಶಗಳನ್ನ ಬರ್ತಾವೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇದ್ರ ಮೇಲೆ ತುಂಬಾ ಸಲ ಕ್ವಶನ್ಸ್ಗಳು ರೈಸ್ ಆಗಿವೆ ಈ ಒಂದು ಬ್ಲೂಮ್ಸ್ ಟ್ಯಾಕ್ಸನಮಿಯಲ್ಲಿ. KCET ಆಗಿರ್ಬೋದು ಹಾಗೂ UGC ನೆಟ್ಟಿಗೆ ಆಗಿರ್ಬೋದು. UGC ನೆಟ್ಟಿಗೆ ಅತಿ ಹೆಚ್ಚಾಗಿ ಗೆಳ್ತಾ ಹೋಗ್ತಾರೆ ಈ ಒಂದು ಕಾನ್ಸೆಪ್ಟ್ ಮೇಲೆ. ಕ್ವಶನ್ಸ್ ತುಂಬಾ ಸಲ ರೈಸ್ ಆಗಿವೆ. ನಾವೀಗ ನೆಕ್ಸ್ಟ್ ಅಫೆಕ್ಟಿವ್ ಡೊಮೈನ್ ನ ನೋಡ್ತಾ ಹೋಗೋಣ. ಭಾವನಾತ್ಮಕ ವಲಯ. ಇಲ್ಲಿ ಎರಡನೇ ವಲಯ ಯಾವುದಂದ್ರೆ ಅಫೆಕ್ಟಿವ್ ಡೊಮೈನ್, ಭಾವನಾತ್ಮಕ ವಲಯ. ಈ ಒಂದು ವಲಯದಲ್ಲಿ 5 ರೀತಿಯ ಅಂಶಗಳನ್ನು ನಾವು ನೋಡ್ಬೋದು. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ ಎಮೋಷನ್ಸ್ಗೆ ರಿಲೇಟೆಡ್ ಆಗಿರುವಂತದ್ದು.
ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಒಂದು ಭಾವನಾತ್ಮಕ ವಲಯನ ಅಂತ ನೋಡೋದಾದ್ರೆ ಕ್ರಾಥೋಲ್ ಅಂಡ್ ಇಚಿಯೆಲ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಕ್ರಾಥೋಲ್ ಹಾಗೂ ಅವರ ಸಹಯೋಗಿಗಳು ಸೇರಿ ಈ ಒಂದು ಭಾವನಾತ್ಮಕ ವಲಯನ ಕೊಡ್ತಾರೆ. ಯಾವಾಗ ಕೊಡ್ತಾರಪ್ಪ ಇದನ್ನಂದ್ರೆ ಇನ್ 1964 ಅಲ್ಲಿ ಭಾವನಾತ್ಮಕ ವಲಯದಲ್ಲಿನ ಅಂಶಗಳನ್ನ ಇವ್ರು ಕೊಡ್ತಾ ಹೋಗ್ತಾರೆ. ನೋಡೋಣ ಬನ್ನಿ ಯಾವ್ಯಾವ ಅಂಶಗಳನ್ನು ಈ ಒಂದು ಭಾವನಾತ್ಮಕ ವಲಯ ಒಳಗೊಂಡಿದೆ ಅನ್ನೋದನ್ನು. ಮೊದಲನೇದಾಗಿ ರಿಸೀವಿಂಗ್, ರೆಸ್ಪಾಂಡಿಂಗ್, ವ್ಯಾಲ್ಯೂವಿಂಗ್, ಆರ್ಗನೈಸಿಂಗ್ ಅಂಡ್ ಕ್ಯಾರೆಕ್ಟರೈಸಿಂಗ್ ಅನ್ನುವಂಥ ಈ ಒಂದು 5 ಅಂಶಗಳು ಈ ಒಂದು ಯಾವುದರಲ್ಲಿ ಅಫೆಕ್ಟಿವ್ ಡೊಮೈನ್ ಅಲ್ಲಿ ಒಳಗೊಂಡಿದೆ. ಈ ಒಂದು ಅಫೆಕ್ಟಿವ್ ಡೊಮೈನ್ ಅಲ್ಲಿ 5 ರೀತಿಯ ಅಂಶಗಳು ಯಾವ್ಯಾವ ಅಂದ್ರೆ ಅವುಗಳನ್ನ ಕನ್ನಡದಲ್ಲಿ ನೋಡೋದಾದ್ರೆ ಸ್ವೀಕಾರ, ರಿಸೀವಿಂಗ್, ರೆಸ್ಪಾಂಡಿಂಗ್ ಅನ್ನೋದು ಪ್ರತಿಕ್ರಿಯೆ, ವ್ಯಾಲ್ಯೂವಿಂಗ್ ಅನ್ನೋದು ಮೌಲ್ಯೀಕರಣ ಮಾಡುವಂಥದ್ದು, ಆರ್ಗನೈಸಿಂಗ್ ಅನ್ನೋದು ಸಂಘಟನೆ ಹಾಗೂ ಕ್ಯಾರೆಕ್ಟರೈಸಿಂಗ್ ಅನ್ನೋದು ಸ್ವಭಾವವನ್ನು ಬಿಲ್ಡ್ ಮಾಡೋದು. ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ನೋಡಿ ಸ್ವಭಾವಕ್ಕೆ ಸಂಬಂಧಿಸಿರುವಂತದ್ದಾಗಿದೆ. ಸ್ವಭಾವ ರೂಪಣೆ ಅಂತೆ. ಓಕೆ, ಈ ಒಂದು 5 ರೀತಿಯ ಅಂಶಗಳು ಇಲ್ಲಿ ನೋಡ್ಬೋದು. ನಾವು ಅಫೆಕ್ಟಿವ್ ಡೊಮೈನ್ ಅಲ್ಲಿ ನಾವು ನೋಡ್ಬೋದು ಭಾವನಾತ್ಮಕ ವಲಯದಲ್ಲಿ. ಮುಂದಿನದಾಗಿ ನೋಡೋದಾದ್ರೆ ಸೈಕೋಮೋಟರ್ ಡೊಮೈನ್. ಈ ಒಂದು ಸೈಕೋಮೋಟರ್ ಡೊಮೈನ್ ಮನೋಚಾಲನಾ ವಿಧಾನ. ಈ ಒಂದು ಮನೋಚಾಲನಾ ವಿಧಾನದಲ್ಲಿ ಯಾವೆಲ್ಲ ಒಂದು ಟೈಪ್ಸ್ ಬರ್ತಾವ ಅಂತ ನೋಡೋದಾದ್ರೆ ಇದನ್ನ ನಾವು 3 ರೀತಿಯಾಗಿ ವರ್ಗೀಕರಿಸಬಹುದು. ಒಂದು ಡೇವ್ಸ್ ಸೈಕೋಮೋಟರ್ ಡೊಮೈನ್, ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಅಂಡ್ ಹಾರೋಸ್ ಸೈಕೋಮೋಟರ್ ಡೊಮೈನ್ ಅಂತೇಳಿ 3 ರೀತಿಯಲ್ಲಿ ಈ ಒಂದು ಮನೋಚಾಲನಾ ವಲಯಗಳಿದಾವಲ್ಲ ಇವುಗಳನ್ನ 3 ರೀತಿಯಲ್ಲಿ ನಾವು ವರ್ಗೀಕರಿಸಬಹುದು. ಇವುಗಳ ಕುರಿತು ನಾವು ಒಂದೊಂದನ್ನಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಡೇವ್ಸ್ ಸೈಕೋಮೋಟರ್ ಡೊಮೈನ್ ಅನ್ನೋದು 1970 ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸಿಂಪ್ಸನ್ ಸೈಕೋಮೋಟರ್ ಅಂಡ್ ಹಾರೋಸ್ ಸೈಕೋಮೋಟರ್ ಡೊಮೈನ್ ಅನ್ನೋದು 1972 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವುಗಳದ್ದೇ ಆದಂತಹ ಏನೇನು ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನ ನಾವೀಗ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಸೈಕೋಮೋಟರ್ ಡೊಮೈನ್ ಏನಿದೆ ಅಲ್ವಾ, ಆಕ್ಷನ್ಸ್ ಬೇಸ್ಡ್ ಇದೆ ಅಲ್ವಾ, ಇದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದ್ರೆ ಡೇವ್ಸ್ ಸೈಕೋಮೋಟರ್ ಡೊಮೈನ್ ನೋಡ್ತಾ ಹೋಗೋಣ. ಈ ಒಂದು ಡೇವ್ಸ್ ಮನೋಚಾಲನಾ ವಿಧಾನ ಏನನ್ನು 5 ರೀತಿಯ ಅಂಶಗಳನ್ನು ಒಳಗೊಂಡಿದೆ. 5 ರೀತಿಯ ಅಂಶಗಳು ಯಾವ್ಯಾವ ಇದಾವೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಮಿಟೇಷನ್, ಎರಡನೇದಾಗಿ ಮ್ಯಾನಿಪುಲೇಷನ್, 3ನೇ ಪಾಯಿಂಟ್ ಬಂದು ಪರ್ಸಿಷನ್, 4ನೇ ಪಾಯಿಂಟ್ ಬಂದು ಆರ್ಟಿಕುಲೇಷನ್, 5ನೇ ಪಾಯಿಂಟ್ ಬಂದು ನ್ಯಾಚುರಲೈಸೇಷನ್. ಈ ಒಂದು ಅಂಶಗಳು ಏನೇನು ಯಾವ್ದಾದ್ರ ಬಗ್ಗೆ ತಿಳಿಸ್ತದೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಇಮಿಟೇಷನ್ ಅನ್ನೋದು ಅನುಕರಣೆ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಅನುಕರಣೆ ಮೀನ್ಸ್ ಈಗ ಒಬ್ಬರು ಮಾಡಿರುವಂತ ಆಕ್ಷನ್ಸ್ ನ ಇನ್ನೊಬ್ರು ಅದನ್ನ ಕಾಪಿ ಮಾಡಿ ಅದೇ ರೀತಿಯ ಒಂದು ಆಕ್ಷನ್ಗಳನ್ನ ಮಾಡುವಂಥದ್ದು, ಅದೇ ರೀತಿಯ ಒಂದು ಆಕ್ಟಿವಿಟೀಸ್ ಗಳನ್ನ ಮಾಡುವಂಥದ್ದು ಆಗಿದೆ. ಇದು ಇಮಿಟೇಷನ್ ಅಂತ ಹೇಳಿ ಕರಿಬಹುದು. ಮ್ಯಾನಿಪುಲೇಷನ್ ಅಂದ್ರೆ ಕುಶಲತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಏನೋ ಒಂದು ಆಕ್ಟಿವಿಟಿ ನಡೆದಿರುತ್ತೆ, ಆಕ್ಟಿವಿಟಿನ ಏನ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಇದೇನಿದೆ ಈ ಒಂದು ಮಾರ್ಕರ್ ಇದೆ ಅಲ್ವಾ, ಇದನ್ನ ಏನ್ ಮಾಡೋದು, ಕಲರ್ನ ಚೇಂಜ್ ಮಾಡೋದು. ಇದು ಯೆಲ್ಲೋ ಕಲರ್ ಅಂಡ್ ಬ್ಲೂ ಕಲರ್ ಇದೆ ಅಲ್ಲ, ಇದನ್ನ ಕಲರ್ ಚೇಂಜ್ ಮಾಡಿ ಇದಕ್ಕೆ ಏನ್ ಮಾಡೋದು, ಬಣ್ಣ ಬಳಿಯುವಂಥದ್ದು ಆಗಿರ್ಬೋದು. ಇದು ಯಾವುದಕ್ಕೆ ಸಂಬಂಧಿಸಿದೆ, ಮ್ಯಾನಿಪುಲೇಷನ್ ಕುಶಲತೆಗೆ ಸಂಬಂಧಿಸಿರುವಂಥದ್ದು. ಫಾರ್ ಎಕ್ಸಾಂಪಲ್ ಥರ್ಡ್ ಪಾಯಿಂಟ್ ಬಂದು ಪರ್ಸಿಷನ್ ಅನ್ನೋದು ನಿಖರತೆ, ಅಕ್ಯುರೇಸಿಗೆ ಸಂಬಂಧಿಸಿರುವಂಥದ್ದು ಪರ್ಸಿಷನ್ ಅನ್ನೋದು. 4th ಪಾಯಿಂಟ್ ಬಂದು ಆರ್ಟಿಕುಲೇಷನ್, ಸಂಯೋಜನೆ, ಒಂದು ಪ್ರಾಪರ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲಾನ್ ಅಥವಾ ಯೋಜನೆ ಮಾಡೋದಾಗಿರುತ್ತೆ ಸಂಯೋಜನೆ ಅನ್ನೋದು ಆರ್ಟಿಕುಲೇಷನ್. ಆಮೇಲೆ ನ್ಯಾಚುರಲೈಸೇಷನ್ ಅನ್ನೋದು ಇದೊಂದು ನೈಸರ್ಗೀಕರಣಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ. ಈ ಒಂದು 5 ಅಂಶಗಳು ಡೇವ್ಸ್ ಸೈಕೋಮೋಟರ್ ಟ್ಯಾಕ್ಸಾನಮಿನಲ್ಲಿ ನಾವು ನೋಡ್ಬೋದು. ಮುಂದಿನದಾಗಿ ಇನ್ನೂ 2 ರೀತಿಯ ಒಂದು ಸೈಕೋಮೋಟರ್ ಡೊಮೈನ್ಗಳಿದ್ದಾವಲ್ಲ, ಈ ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಅಂಡ್ ಹಾರೋ ಸೈಕೋಮೋಟರ್ ಡೊಮೈನ್ ನೋಡ್ತಾ ಹೋಗೋಣ. ಈ ಒಂದು ಬೋಧನಾ ವಲಯಗಳಲ್ಲಿ ಮೊದಲನೇದಾಗಿ ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್, ಇದನ್ನ 1972 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೂ ಹಾರೋ ಸೈಕೋಮೋಟರ್ ಡೊಮೈನ್ ಕೂಡ ಸೇಮ್ ಇಯರ್ 1972 ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಅನ್ನೋದು ಸಿಂಪ್ಸನ್ ಸೈಕೋಮೋಟರ್ ವಲಯ ಏನಿದೆ ಅಲ್ವಾ, ಇದು 7 ರೀತಿಯ ಅಂಶಗಳನ್ನು ಒಳಗೊಂಡಿದೆ. ಈ ಒಂದು ಹಾರೋ ಸೈಕೋಮೋಟರ್ ಡೊಮೈನ್ ಅನ್ನೋದು 6 ರೀತಿಯ ಅಂಶಗಳನ್ನು ಒಳಗೊಂಡಿದೆ. ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದ್ದಾವೆ ಅಂತ ನಾವೀಗ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಅಲ್ಲಿ ಪರ್ಸೆಪ್ಷನ್, ಸೆಟ್,
ಗೈಡೆಡ್ ರೆಸ್ಪಾನ್ಸ್, ಮೆಕ್ಯಾನಿಸಮ್, ಕಾಂಪ್ಲೆಕ್ಸ್ ಓವರ್ಟ್ ರೆಸ್ಪಾನ್ಸ್, ಅಡಾಪ್ಷನ್, ಆರ್ಗನೈಸೇಷನ್. ಈ ಒಂದು 7 ರೀತಿಯ ಅಂಶಗಳನ್ನು ಈ ಒಂದು ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಇದೆ ಒಳಗೊಂಡಿದೆ. ಪರ್ಸೆಪ್ಷನ್ ಅನ್ನೋದು ಕನ್ನಡದಲ್ಲಿ ನೋಡೋದಾದ್ರೆ ಗ್ರಹಿಕೆಯನ್ನು ಒಳಗೊಂಡಿದೆ ಹಾಗೂ ಸೆಟ್ ಸಿದ್ಧತೆಯನ್ನು ಒಳಗೊಂಡಿದೆ ಹಾಗೂ ಅದೇ ರೀತಿಯಾಗಿ ಗೈಡೆಡ್ ರೆಸ್ಪಾನ್ಸ್ ಮಾರ್ಗದರ್ಶನ ಪ್ರತಿಕ್ರಿಯೆಯನ್ನು ಕೂಡ ಒಳಗೊಂಡಿದೆ ಹಾಗೂ ಮೆಕ್ಯಾನಿಸಮ್ ಯಾಂತ್ರಿಕತೆಯನ್ನು ಒಳಗೊಂಡಿದೆ. ಕಾಂಪ್ಲೆಕ್ಸ್ ಓವರ್ಟ್ ರೆಸ್ಪಾನ್ಸ್ ಇದು ಸ್ಪಷ್ಟ, ಸಂಪೂರ್ಣ, ಸಂಕೀರ್ಣ, ಸ್ಪಷ್ಟ ಪ್ರತಿಕ್ರಿಯೆಯನ್ನು ಒಳಗೊಂಡಿದೆ. ಅಡಾಪ್ಷನ್ ಮೀನ್ಸ್ ಹೊಂದಾಣಿಕೆಯನ್ನು ಒಳಗೊಂಡಿದೆ ಹಾಗೂ ಸಂಸ್ಥೆ ಅಥವಾ ಸಂಘಟನೆಯು ಕೂಡ ಈ ಒಂದು ಸಿಂಪ್ಸನ್ ಸೈಕೋಮೋಟರ್ ಡೊಮೈನ್ ಅನ್ನೋದು ಒಳಗೊಂಡಿದೆ. ಈಗ ನಾವು ನೆಕ್ಸ್ಟ್ ಯಾವ್ದು ನೋಡೋಣ ಅಂದ್ರೆ ಈ ಒಂದು ಹರೋಸ್ ಸೈಕೋಮೋಟರ್ ಡೊಮೈನ್ ಅಲ್ಲಿ ಇರುವಂತಹ 6 ರೀತಿಯ ಅಂಶಗಳು ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ. ರಿಫ್ಲೆಕ್ಸ್ ಮೂಮೆಂಟ್ಸ್ ಅಂಡ್ ಫಂಡಮೆಂಟಲ್ ಮೂಮೆಂಟ್ಸ್, ಪರ್ಸೆಪ್ಷನ್ ಅಬಿಲಿಟೀಸ್ ಅಂಡ್ ಫಿಸಿಕಲ್ ಅಬಿಲಿಟೀಸ್, ಸ್ಕಿಲ್ಡ್ ಮೂಮೆಂಟ್, ನಾನ್ ಡಿಸ್ಕರ್ಸಿವ್ ಕಮ್ಯುನಿಕೇಶನ್ ಅಂತೇಳಿ ಈ ಒಂದು 6 ರೀತಿಯ ಅಂಶಗಳನ್ನು ನಾವೆಲ್ಲ ನೋಡ್ಬೋದು ಹರೋಸ್ ಸೈಕೋಮೋಟರ್ ಡೊಮೈನ್ ಅಲ್ಲಿ ನಾವು ನೋಡ್ಬೋದು. ಹರೋಸ್ ಬೋಧನಾ ವಲಯಗಳಲ್ಲಿ ನಾವು ನೋಡ್ಬೋದು. ಓಕೆ, ಈ ಒಂದು ಹರೋಸ್ ಬೋಧನಾ ವಲಯಗಳಲ್ಲಿ ಇವುಗಳನ್ನ ಕನ್ನಡದಲ್ಲಿ ಯಾವ್ಯಾವ ಒಂದು ಅರ್ಥವನ್ನು ನೀಡ್ತವೆ ಅಂತ ನೋಡೋದಾದ್ರೆ, ರಿಫ್ಲೆಕ್ಸ್ ಮೂಮೆಂಟ್ಸ್ ಸ್ವಯಂ ಪ್ರತಿಕ್ರಿಯೆ ಕ್ಷಣಗಳು ಅಥವಾ ಸ್ವಯಂ ಪ್ರತಿಕ್ರಿಯೆ ಅಂತೇಳಿ ಈ ಒಂದು ರಿಫ್ಲೆಕ್ಸ್ ಮೂಮೆಂಟ್ ಅನ್ನ ಕರಿಬಹುದು. ಆಮೇಲೆ ಫಂಡಮೆಂಟಲ್ ಮೂಮೆಂಟ್ಸ್ ಅಂತೇಳಿ ಕರಿತೀವಿ, ಮೂಲಭೂತ ಒಂದು ಪ್ರತಿಕ್ರಿಯೆಗಳನ್ನು ಈ ಒಂದು ಹರೋಸ್ ಮಾಡೆಲ್ ಏನಿದೆ ಒಳಗೊಂಡಿದೆ. ಹರೋಸ್ ಡೊಮೈನ್ ಪರ್ಸೆಪ್ಷನ್ ಅಬಿಲಿಟಿ, ಇಲ್ಲಿ ಗ್ರಹಿಕೆ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ ಈ ಒಂದು ಹರೋಸ್ ಡೊಮೈನ್ ಅನ್ನೋದು. ಫಿಸಿಕಲ್ ಅಬಿಲಿಟೀಸ್ ಕೂಡ ಒಳಗೊಂಡಿದೆ, ದೈಹಿಕ ಒಂದು ಸಾಮರ್ಥ್ಯವನ್ನು ಕೂಡ ಒಳಗೊಂಡಿದೆ ಹಾಗೂ ಸ್ಕಿಲ್ಡ್ ಮೂಮೆಂಟ್ಸ್ ಕೌಶಲ್ಯ ಭರಿತವನ್ನು ಒಂದು ಮೂಮೆಂಟ್ಸ್ ಗಳನ್ನು ಕೂಡ ಒಳಗೊಂಡಿದೆ ಈ ಒಂದು ಹರೋಸ್ ಡೊಮೈನ್ ಅನ್ನೋದು. ಹಾಗೂ ನಾನ್ ಡಿಸ್ಕರ್ಸಿವ್ ಕಮ್ಯುನಿಕೇಶನ್. ನಾನ್ ಡಿಸ್ಕರ್ಸಿವ್ ಕಮ್ಯುನಿಕೇಶನ್ ಅಂತ ಏನಪ್ಪಾ ಅಂದ್ರೆ ಕಮ್ಯುನಿಕೇಶನ್ ವಿತೌಟ್ ವರ್ಡ್ಸ್. ಇಟ್ ಮೀನ್ಸ್ ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರೆ ವಿತೌಟ್ ವರ್ಡ್ಸ್ ಇಂದ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಫಿಸಿಕಲ್ ಎಕ್ಸ್ಪ್ರೆಷನ್ ಅಥವಾ ಫ್ಯಾಷಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್ ಮೂಲಕ ಈ ತರ ಒಂದು ಗೆಸ್ಚರ್ ನ ಮಾಡೋದ್ರ ಮೂಲಕ ಏನ್ ಮಾಡ್ಬೋದು, ಈ ಒಂದು ನಾನ್ ಡಿಸ್ಕರ್ಸಿವ್ ಕಮ್ಯುನಿಕೇಶನ್ ನ ಮಾಡ್ಬೋದು. ಇದು ಯಾವುದು ಒಳಗೊಂಡಿದೆ ಈ ಒಂದು ಅಂಶನ ಅಂತ ನೋಡೋದಾದ್ರೆ, ಹರೋಸ್ ಮಾಡೆಲ್ ಅನ್ನೋದು ಈ ಒಂದು ಅಂಶವನ್ನು 6 ಅಂಶಗಳನ್ನು ಈ ಒಂದು ಹರೋಸ್ ಸೈಕೋಮೋಟರ್ ಡೊಮೈನ್ ಅನ್ನೋದು ಈ ಒಂದು ವಲಯ ಒಳಗೊಂಡಿದೆ. ನಾವು ಇಷ್ಟೊತ್ತು ನೋಡಿದ್ವಿ ಟ್ಯಾಕ್ಸಾನಮಿ, ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂದ್ರೆ ಏನು, ಬ್ಲೂಮ್ಸ್ ಅಂದ್ರೆ ಯಾರು, ಬ್ಲೂಮ್ಸ್ ಟ್ಯಾಕ್ಸಾನಮಿ ಎಷ್ಟು ರೀತಿಯ ವಲಯಗಳನ್ನು ನೋಡ್ಬೋದು ಈ ಒಂದು ಬೋಧನಾ ವಲಯಗಳಲ್ಲಿ ಅಂತ ನಾವಿಷ್ಟೊತ್ತು ನೋಡಿದ್ವಿ. ಇದೇ ರೀತಿಯ ಒಂದು ಮುಂದಿನ ವ್ಯಾಲ್ಯೂಯಬಲ್ ಒಂದು ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸೆಷನ್ ಅಲ್ಲಿ ಯಾವುದೇ ರೀತಿಯ ಡೌಟ್ಸ್ಗಳಿದ್ದಲ್ಲಿ ನಿಮ್ಮ ಡೌಟ್ಸ್ನ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.